ಅಜ್ಜಿ, ಅಜ್ಜಿ, ಗುಂಡಜ್ಜಿ. ಏನಲ್ಲ ಪಾಪ? ಏನು ಇಲ್ಲ, ಸ್ಕೂಲ್ ಹೋಗ್ತೀನಿ. ಊಟ ಮಾಡ್ದ? ಹ್ಞೂ, ನೀನು ಹತ್ತರ ಮಂತಕ್ಕೆ ಹೋಯ್ದಲ್ಲ, ತಿಂದೆ ಸರಿನಾ? ಮತ್ತೀಗ ನಿನಗೆ ಏನು ನೆನಪಿಲ್ವೇ? ಯಾಕೆ ಪಾಪ ಹಂಗಂದ್ರೇನು? ಏನನ್ನ ಮಾಡ್ತಿದ್ದೀನಿ? ತಮಾಷೆ ಮಾಡಿನಿ ಹೇಳು. ಸರಿ ಹೋಗು, ನಾನು ಸ್ಕೂಲ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ಹಂಗ. ಸರಿ ಪಾಪ, ಹುಷಾರಾಗಿ ಹುಷಾರಾಗಿ ಬಾ. ಸರಿ ಅಜ್ಜಿ. ಏನು ಗೊತ್ತಾ, ಇವತ್ತು ನನ್ನ ಬರ್ತಡೇ. ಮರ್ತೋಗಿದೆ ನಮ್ಮ ಅಜ್ಜಿ. ಯಾರು ನನಗೆ ವಿಶ್ ಮಾಡಿಲ್ಲ. ಹೋಗ್ಲಿ ಬಿಡು, ಯಾರು ವಿಶ್ ಮಾಡಲಿಲ್ಲ ಅಂದ್ರೆ ಏನಂತಿ? ಏನು ಬೇಡ, ನೋಡೋಣ ಯಾರು ವಿಶ್ ಮಾಡ್ತಾರ ಇಲ್ವಾ. ಮಕ್ಕಳ, ನಾನು ಹೇಳಿದ್ದೆಲ್ಲ ನೆನಪೈತೆ ತಾನೆ ನಿಮಗೆ? ಸರ್, ಒಳಗೆ ಬರ್ತೀನಿ. ಬಾರ ಒಳಗೆ. ಅಲ್ವಾ ಚಿಂಟು, ಸರಿಯಾಗಂತೂ ಓದಲ್ಲ, ಕರೆಕ್ಟಾಗಿ ಸ್ಕೂಲಿಗೆ ಬರ್ಬೇಕು ಅಂತಂದು ಗೊತ್ತಾಗಲ್ವಾ ನಿನಗೆ? ಸರ್, ಯಾಕೆ ಸರ್ ನನ್ನ ಹಂಗ್ ಬೈತೀರಾ? ಎಲ್ಲ ಮಕ್ಕಳು ಎಷ್ಟು ಬೇಗ ಬಂದವ್ರೆ, ನೀನ್ ತುಂಬಾ ಲೇಟ್ ಮಾಡ್ತೀಯ. ತುಂಬಾ ನೀನು ಲೇಜಿ ಹುಡುಗ ಆಗಿದ್ಯಾ, ನೀನ್ ತುಂಬಾ ಸೋಂಬೇರಿ ಆಗಿದ್ಯಾ. ಇವಾಗ ನಾನು ಮಕ್ಕಳನ್ನೆಲ್ಲ ಆಟ ಆಡ ಕರ್ಕೊಂಡು ಹೋಗ್ತೀನಿ, ನೀನ್ ಇಲ್ಲೇ ಒಬ್ನೇ ಇರ್ಬೇಕು, ಹೋಮ್ವರ್ಕ್ ಎಲ್ಲ ಬರೀಬೇಕು, ಸರಿನಾ? ಸರ್, ನಾನು ಬರ್ತೀನಿ. ಬರಂಗಿಲ್ಲ, ನೀನ್ ಬಂದ್ರೆ ಅಷ್ಟೇ, ಅವ್ರಿಗೂ ಆಟ ಆಡ್ಸಲ್ಲ. ಲೋ ಕಿರಣ, ನೀನಾದ್ರೂ ಇರೋ. ಹೋಗ, ನಾನು ಆಟ ಆಡಕ್ ಹೋಗ್ತೀನಿ. ಅಪ್ಪ ನನಗೂ ಹೇಳ್ಬೇಡ, ನಾನು ಆಟ ಆಡಕ್ ಹೋಗ್ಬೇಕು. ಅವನ ಹತ್ರ ಏನ್ ಮಾತು? ಬನ್ನಿ ಮಕ್ಕಳ ಎಲ್ಲ. ಬಿಟ್ಟಾಗಬೇಡಿ ನನ್ನ, ಬಿಟ್ಟಾಗಬೇಡಿ. ಅಯ್ಯೋ, ನನ್ನ ಬರ್ತಡೆಗೆ ಯಾರು ವಿಷಯ ಮಾಡಿಲ್ಲ, ಎಲ್ಲರೂ ಮೋಸ. ನನ್ನ ಬರ್ತಡೆ ಯಾರಿಗೂ ಜ್ಞಾಪಕನೇ ಇಲ್ಲ. ಎಲ್ಲರೂ ಖುಷಿಯಾಗಿ ಆಟ ಆಡಕ್ ಹೋಗ್ತಾರೆ, ನಾನು ಮಾತ್ರ ಹೋಮ್ವರ್ಕ್ ಬರಿಬೇಕಂತೆ. ಯಾವ ಸೀಮೆ ನ್ಯಾಯ? ಮಕ್ಕಳ, ಚಿಂಟುನೆಲ್ಲ ಯಾಮಾರಿಸ್ಬಿಟ್ಟಿದೀವಿ, ಅವನ್ನ ಯಾರಾದ್ರೂ ಹೋಗಿ ಕರ್ಕೊಂಡ್ ಬರ್ರಿ, ಎಲ್ಲಾರು ಸೇರಿ ವಿಶ್ ಮಾಡೋಣ, ಸರಿನಾ? ಏನೇನ್ ಗಿಫ್ಟ್ ತಂದಿದ್ದೀರಾ ಒಬ್ಬರೊಬ್ಬರಾಗಿ ಕೊಡಿ. ಸರಿ ಸರ್, ಆಯ್ತು, ನಾನು ಕರ್ಕೊಂಡ್ ಬರ್ತೀನಿ. ಸರಿ ಆಯ್ತು, ನಾವೆಲ್ಲಾರು ಒಂದ್ ಸೈಡ್ ಇರೋಣ, ಬನ್ನಿ. ನಮ್ ಚಿಂಟುನ ಕಣ್ಣು ಮುಚ್ಕೊಂಡು ಕರ್ಕೊಂಡ್ ಬರ್ಬೇಕು. ಲಾ ಚಿಂಟು, ಬಾರೋ. ಹೋಗಮ್ಮಿ, ನಾನ್ ಬರಲ್ಲ. ಮತ್ತೆ ಸರಿ ಹೇಳಿರು, ಈ ಬಟ್ಟೆನ ನೀನ್ ಇಕ್ಕೊಂಡು ಬರ್ಬೇಕಂತೆ ಅಪ್ಪನ. ಯಾಕೆ? ಇಕ್ಕೊಂಡು ಬರ್ಲಿಲ್ಲ ಅನ್ನೋದು ಅಣ್ಣ ತಕೊಂಡ್ ಬರ್ತಾರೆ, ಅದ್ರಾಗೆ ಕಣ್ಣು ಮುಚ್ಕೊಂಡು ಕರ್ಕೊಂಡ್ ಬರಕ್ಕೆ ಹೇಳವ್ರಿ. ಸರಿ ಹೋಗು, ನಾನ್ ಬಟ್ಟೆ ಇಕ್ಕೊಂಡು ಬರ್ತೀನಿ. ಆತನ, ಬಂದೆ ಬಂದೆ, ಬೇಗ ಬಾ. ಕಣ್ ಬಿಡ್ಲಾ? ಇನ್ನು ಮುಂದೆ ಬಾ. ಯಾಪಮ್ಮಿ ಅಂಬಿಕಾ, ತಲೆ ಮೇಲೆ ಏನೋ ಇಕ್ತೀಯಾ? ಸುಮ್ಮನೆ ಇರ್ಲ, ಇವಾಗ ಬಾ. ಕಣ್ ಬಿಡ್ಲಾ? ಕಣ್ ಬಿಡು. ಹಾಯ್, ಕಿರೀಟ ಎಷ್ಟು ಚೆನ್ನಾಗೈತೆ. ವಿಶ್ ಹ್ಯಾಪಿ ಬರ್ಡೇ ಚಿಂಟು. ವಿಶ್ ಹ್ಯಾಪಿ ಬರ್ಡೇ ಚಿಂಟು. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಖುಷಿ ಆಗ್ತೈತೆ. ಬೆಳಗ್ಗೆಯಿಂದ ಸಖತ್ತು ಬೇಜಾರಾಗಿದ್ದೆ, ಯಾರು ನನಗೆ ವಿಶ್ ಮಾಡಿಲ್ಲ ಅಂತಂದು. ಆದ್ರೂ ನೀವು ನನ್ನ ಫ್ರೆಂಡ್ಸ್ ಅಂತ ಪ್ರೂವ್ ಮಾಡಿಬಿಟ್ರಿ. ನನ್ನ ಬರ್ತ್ಡೇನ ನೆನ್ಪಿಟ್ಕೊಂಡು ವಿಶ್ ಮಾಡಿರಲ್ಲ, ನನಗೆ ಅಷ್ಟೇ ಸಾಕು. ನೋಡು ಚಿಂಟು, ನಾವೆಲ್ಲರ ಕಡೆಯಿಂದ ನಿನಗೊಂದು ಗಿಫ್ಟ್ ತಂದಿದ್ದೀವಿ. ಇಲ್ಲೇ ಓಪನ್ ಮಾಡಂಗಿಲ್ಲ, ಮನೆಗೆ ಹೋಗಿ ಓಪನ್ ಮಾಡ್ಬೇಕು, ಸರಿನಾ? ಹೂನು ಚಿಂಟು, ನೀನ್ ಮನೆಗೆ ಹೋಗಿ ಓಪನ್ ಮಾಡ್ಬೇಕು. ಸರಿ ಆಯ್ತು. ಸರಿ ಬಾ ಕ್ಲಾಸ್ ರೂಮಿಗೆ. ವಿಶ್ ಹ್ಯಾಪಿ ಬರ್ಡೇ ಚಿಂಟು. ಥ್ಯಾಂಕ್ಸ್ ಕಣ ಮಂಜ. ನೋಡ ಚಿಂಟು, ನಾನು ನಿನ್ಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೆಳೆಯ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಇರಲಿ ಹೀಗೆ ಎಂದು ನಿಂಗೆ ಹರ್ಷ ಹರ್ಷ. ಪಾಪ ಆ ಪಿಳ್ಳೆ ಅಲ್ಲಿ ಹೋಗಿನೂ ಹಾಡು ಹೇಳ್ತೈತಿ. ಆಹಾ, ನೀನ್ ಬರ್ತಡೇ ಮಾಡಿದ್ರೆ ಬರೀ ಪಿಳ್ಳೆ ಪಿಳ್ಳೆ ಅಮ್ಮನ್ ಮಾತ್ರ ಬಿಟ್ಟಿಯ. ಅಂಬಲೆ ಹೇಳು ರಪ್ಪನ್ ಬಾ. ಹಣ ಹಣ
ಕೊಟ್ಟಾರೆ ಅಂತಂದು ಎಂತೆಂಥ ಫೋಟೋವೆ ನಾವು ಎಂತೆಂಥ ಪೋಸ್ ಕೊಟ್ಟಿರವೆಲ್ಲ ಅವಿ ನೋಡಿರಿ ಇದು ಯಾವ್ದೋ ನಿದ್ದೆ ಮಾಡೋ ಫೋಟೋ ಹಾಕ್ಯವ್ರಿ ಬರ್ತಡೇ ಯಾವ್ದು ಏನು ಕೇಕಿನ ಮಕ್ಕ ಎಂದು ನೋಡಿಲ್ವೇ ನಮ್ಮಂಗೆ ಕೇಕ್ನ ತಪ್ಕೊಂಡು ಮನಿಕೆ ಮಂಗಿ ಎಷ್ಟು ಖುಷಿಯಾಗಿದ್ನ ಈ ಫೋಟೋ ನೋಡ್ತಿದ್ದಂಗೆನೆ ನಿದ್ದೆ ಮಾಡ್ದಾಕ್ಯವ್ರಿ ಲೋ ಚಿಂಟು ನನ್ನ ಮಗನೇ ನಿಂದು ಎಂತೆಂಥ ಫೋಟೋ ಬಿಟ್ಟು ನಿದ್ದೆ ಮಾಡೋ ಫೋಟೋ ಹಾಕ್ಯವ್ರೆಲ್ಲ ಥೂ ನಿನ್ನ ಮಕ್ಕಿ ಹಂಗೆ ಮನಿಕೆ ಬಿಡು ಕೇಕಿನ ಮೇಲೇನೆ ನೀನು ಮನಿಕೆ ಬಿಡು ಹಂಗೇನೆ